ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತಜ್ಞರ ಸಮಿತಿ ಯಾವ ಕಾರಣಕ್ಕಾಗಿ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಮತ್ತು ಏನನ್ನ ಅವಾಯ್ಡ್ ಮಾಡಿದ್ರೆ ಸೂಕ್ತ ಅನ್ನೋದರ ಬಗ್ಗೆ ಕೆಲವೊಂದಷ್ಟು ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹಾರ್ಟ್ ಅಟ್ಯಾಕ್ಗೆ ಮಾಂಸ ಸೇವನೆಯೂ ಕಾರಣ ಅಂತ ಹೇಳ್ತಾ ಇದೆ. ಮಾಂಸವನ್ನ ಮಿತವಾಗಿ ಬಳಸುವಂತೆ ವೈದ್ಯರು ಸಲಹೆನ ಕೊಡ್ತಾ ಇದ್ದಾರೆ. ಅತಿಯಾಗಿ ಮಾಂಸ ಬಳಕೆ ಒಳ್ಳೆಯದಲ್ಲ. ಕೆಲವರು ದಿನಂಪ್ರತಿ ಇರಬೇಕು, ಅದು ಒಂದು ರೀತಿ ಅವರಿಗೆ ಇಲ್ಲದೆ ಇದ್ರೆ ಸರಿ ಹೋಗೋದಿಲ್ಲ ಅನ್ನೋ ರೀತಿಯ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಜಯದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಕೆ.ಎಸ್. ರವೀಂದ್ರ ಅವರು ಮಾಂಸ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದಲೂ ಕೂಡ ಹೃದಯಾಘಾತ ಆಗತ್ತೆ, ಹಾಗಾಗಿ ಅದರ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆನ ಕೊಡ್ತಾ ಇದ್ದಾರೆ. ನಮ್ಮ ಜೊತೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಕೆ.ಎಸ್. ರವೀಂದ್ರನಾಥ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ತಾವೊಂದು ಅಧ್ಯಯನ ವರದಿಯನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದಿರಿ. ಅದರಲ್ಲಿ ಮೇನ್ ಆಗಿ ಮಕ್ಕಳಿಗೆ ಸ್ಕ್ರೀನಿಂಗ್, ಅದರಲ್ಲೂ ಕೂಡ 15 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅಂತ ಅನ್ಸುತ್ತೆ ಸರ್, ಎಷ್ಟು ಇಂಪಾರ್ಟೆಂಟ್ ಈ ಸ್ಕ್ರೀನಿಂಗ್ ಅಂಡ್ ಏನು ಸಲಹೆಗಳನ್ನು ತಾವು ಕೊಟ್ಟಿದ್ದೀರಾ ಸರ್ ಇದರಲ್ಲಿ? ಮಕ್ಕಳಿಗೆ ಕೆಲವು ಸರಿ ಹುಟ್ಟಿದಾಗಲಿನಿಂದ ಬರ್ತಕ್ಕಂಥ ಹೋಲ್ಸ್ ಇರುತ್ತೆ. ಆಮೇಲೆ ಕೆಲವು ಸರಿ ದೇ ಬಾರ್ನ್ ವಿತ್ ಸಮ್ ಬ್ಲೂ ಬೇಬಿ ಅಂತಾರೆ, ನೀಲಿ ಬಣ್ಣಕ್ಕೆ ಬರ್ತಕ್ಕಂಥದ್ದು. ಅಂಥವುಗಳನ್ನೆಲ್ಲ ಅದು 1 ವರ್ಷದ ಒಳಗಡೆ ಅಥವಾ ಸಾಧ್ಯವಾದರೆ 2 ವರ್ಷದ ಒಳಗಡೆ ಅದನ್ನು ಪತ್ತೆ ಹಚ್ಚಬೇಕಾಗತ್ತೆ. ಕೆಲವು ಅನುವಂಶೀಯವಾಗಿ ಬಂದಿರತಕ್ಕಂತಹ ಕೆಲವು ಕಾಯಿಲೆಗಳು, ನಾವೇನು ಹೇಳ್ತೀವಿ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತೀವಿ. ಅಂದರೆ ಹೃದಯದ ಗಾತ್ರ ಜಾಸ್ತಿ ಆಗುತ್ತೆ, ಹೃದಯದ ಮಸಲ್ ಏನಿರುತ್ತೆ ತಿಕ್ಕಾಗಿರುತ್ತೆ. ಅದು ಆ ಬೆಳವಣಿಗೆಯಲ್ಲಿ 14-15 ವರ್ಷದ ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ಜೆನೆಟಿಕ್ ಇದ್ದರೂ ಸಹ ಅದು ಕಾಣಿಸ್ಕೊಳ್ತಕ್ಕಂಥದ್ದು 14-15 ವಯಸ್ಸಿನಲ್ಲಿ. ಅದೇ ಸಮಯದಲ್ಲಿ ನಮಗೆ ಈ ಲಿಪಿಡ್ ಡಿಸಾರ್ಡರ್ಸ್ ಅಂತ ಏನಿರ್ತೀವಿ, ಕಂಜೆನಿಟಲ್ ಕೆಲವು ಸರಿನ ಹೋಮೋಜೈಗಸ್ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಲೇಮಿಯಾ ಅಂತ ಇರುತ್ತೆ. ಲಿಪಿಡ್ಸ್ ಅಂಶವೂ ಸಹ ಆ ಚಿಕ್ಕ ವಯಸ್ಸಿನಲ್ಲೇ ಜಾಸ್ತಿ ಇರುತ್ತೆ. ಮೂರನೇದಾಗಿ ಕೆಲವು ಎಲೆಕ್ಟ್ರಿಕಲ್ ಅಬ್ನಾರ್ಮ್ಯಾಲಿಟೀಸ್ ಅಂತ ಇರುತ್ತೆ ಹಾರ್ಟಲ್ಲಿ. ಅಂದರೆ ಲಾಂಗ್ ಕ್ಯೂಟಿ ಸಿಂಡ್ರೋಮ್, ಶಾರ್ಟ್ ಕ್ಯೂಟಿ ಸಿಂಡ್ರೋಮ್ ಅಥವಾ ಬ್ರುಗಾಡ ಅಂತ ಏನು ಹೇಳ್ತೀವಿ. ಅಂದರೆ ಇವಿದ್ದರೆ, ಈ ಎಲೆಕ್ಟ್ರಿಕಲ್ ಅಬ್ನಾರ್ಮ್ಯಾಲಿಟೀಸ್ ಇದ್ದರೆ ಹೃದಯಾಘಾತ ಕೆಲವರಿಗೆ ತಕ್ಷಣ ಹೃದಯಾಘಾತ ಆಗೋದಿಲ್ಲ, ಹೃದಯ ಸ್ತಂಭನ ಆಗುತ್ತೆ. ನಾವೇನಂದರೆ ಕಾರ್ಡಿಯಕ್ ಅರೆಸ್ಟ್ ಆಗುತ್ತೆ. ಸಡನ್ನಾಗಿ ರಕ್ತದ ಹೃದಯದ ರೇಟ್ ಒಂದು ಹಾರ್ಟ್ ರೇಟ್ ಜಾಸ್ತಿಯಾಗಿ ಸಡನ್ನಾಗಿ ಸ್ಟಾಪ್ ಆಗುತ್ತೆ. ಅದು ಎಲೆಕ್ಟ್ರಿಕಲ್ ಅಬ್ನಾರ್ಮ್ಯಾಲಿಟೀಸು. ಕೆಲವೊಮ್ಮೆ ಐರೆಟಿಕ್ ಸ್ಟಿನೋಸಿಸ್ ಅಂತ, ವಾಲ್ವುಲಾರ್ ಐರೆಟಿಕ್ ಸ್ಟಿನೋಸಿಸ್, ಕಂಜಿನೇಟೆಡ್ ಬೈ ಬರ್ತ್ ದೇ ಆರ್ ಬಾರ್ನ್ ವಿತ್ ಎ ಡಿಫೆಕ್ಟ್ ವಾಲ್ವ್. ಸೊ ಇವನ್ನೆಲ್ಲನ ಪತ್ತೆ ಹಚ್ಬೋದು. ಈಗ ಹೇಳಿದಾಗೆ 1 ವರ್ಷದಲ್ಲಿ ಅಥವಾ 2 ವರ್ಷದ ಒಳಗಡೆ ಈ ಹೋಲ್ಸ್ ಇದ್ದರೆ ಅಥವಾ ಏನಾದರೂ ಅವರಿಗೆ ಬ್ಲೂ ಬೇಬಿಸ್ ಇದ್ದರೆ ಅದು ಒಂದು ವರ್ಗ, ಪ್ರೀ ಸ್ಕೂಲ್. ಇದು ಅಡಲ್ಟ್ಸ್ ಇದರಲ್ಲಿ ಅಂದರೆ ಹೈಸ್ಕೂಲ್ ಮಟ್ಟದಲ್ಲಿ ಮಾಡಿದರೆ ಒಳ್ಳೆಯದು ಅಂತ. ಯಾವ ಟೆಸ್ಟ್ಗಳನ್ನು ಮಾಡಿಸ್ಬೇಕು ಸರ್ ಮಕ್ಕಳು? ಆಮೇಲೆ ಅದೇನು ಪ್ರತಿ ವರ್ಷ ಮಾಡೋದಕ್ಕೆ ತಾವು ಸಜೆಷನ್ ಕೊಟ್ಟಿದ್ದೀರಾ ಶಾಲಾ ಮಕ್ಕಳಿಗೆ? ಯಾವ ರೀತಿ ಸರ್? ಅಲ್ಲ, ಒಮ್ಮೆ ಇದು ಗೈಡ್ಲೈನ್ಸ್ ಇದೆ. ಈಗ ಫಸ್ಟು ಇದರಲ್ಲಿ ಏನು ಕಾಣಿಸ್ಲಿಲ್ಲ ಅಂದರೆ, ಸಪೋಸ್ ನಾವು ಸ್ಕ್ರೀನಿಂಗಲ್ಲಿ ಏನು ಮಾಡ್ತೀವಿ, ಮಕ್ಕಳಿಗೆ ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅದರಲ್ಲಿ ಏನಾದರೂ ಅವರಿಗೆ ಆಸ್ಕಲ್ಟೇಟ್ ಮಾಡ್ತಾರೆ, ನೋಡ್ತಾರೆ, ಅದರಲ್ಲಿ ಮರ್ಮರ್ಸ್ ಏನಾದರೂ ಇದೆಯಾ ಅಂತ ಗೊತ್ತಾಗುತ್ತೆ. ಆವಾಗ ನಾವು ಮಿನಿಮಮ್ ಅಂದರೆ ಒಂದು ECG, ಒಂದು ಎಕೋ, ಈಗೆಲ್ಲ ಪೋರ್ಟಬಲ್ ECG, ಪೋರ್ಟಬಲ್ ಎಕೋ ಸ್ಕ್ರೀನಿಂಗ್ ಇದೆ. ಇದು ಈಗಾಗಲೇ ಅವರಿಗೆ ಅನುವಂಶೀಯವಾಗಿ ತಂದೆ ತಾಯಿಗಳಿಗೆ ಅಥವಾ ಆ ಮಕ್ಕಳಿಗೆ ಬ್ರದರ್ಸಲ್ಲಿ ಯಾರಿಗಾರು ಇದ್ದರೆ ಅವರಿಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ರೊಟೀನ್ ಸ್ಕ್ರೀನಿಂಗಲ್ಲಿ ನಾವು ಮಾಡ್ತಕ್ಕಂಥದ್ದು ಕ್ಲಿನಿಕಲ್ ಎಕ್ಸಾಮಿನೇಷನು, ECG, ಅವಶ್ಯಕತೆ ಇದ್ದಲ್ಲಿ ಎಕೋಕಾರ್ಡಿಯೋಗ್ರಾಮ್ ಮಾಡಬೇಕಾಗುತ್ತೆ. ಸರ್, ಈಗ ಮಕ್ಕಳಿಗೆ ಯಾವ ಸಿಂಪ್ಟಮ್ಸ್ ನಾರ್ಮಲಿ ಹೃದಯದ ಸಮಸ್ಯೆ ಇದ್ರೆ ಕಾಣಿಸ್ಕೊಳ್ಳುತ್ತೆ ಆ್ಯಂಡ್ ಪೋಷಕರು ಯಾವ ಸಮಯದಲ್ಲಿ ಆಸ್ಪತ್ರೆಗೆ ಕರ್ಕೊಂಡ್ಬರ್ಬೇಕು ಸರ್? ಈಗ ಮಕ್ಕಳು ಏನಾದರೂ ಅವರಿಗೆ ಒಮ್ಮೊಮ್ಮೆ ಅವರು ಪ್ರಜ್ಞಾಹೀನತೆ ಆಗ್ತಕ್ಕಂಥದ್ದು, ಏನೋ ಸ್ಕೂಲಲ್ಲಿ ಇರ್ತಾರೆ, ತಕ್ಷಣ ಅವರಿಗೆ ಪ್ರಜ್ಞಾಹೀನತೆಯಾಗಿ ಕೆಳಗಡೆ ಬೀಳ್ತಕ್ಕಂಥದ್ದು, ಅಥವಾ ಅವರು ಕೆಲಸ ಮಾಡಿದಾಗ ಓಡಾಡಿದಾಗ ಅವರಿಗೆ ಆಯಾಸ ಆಗ್ತಕ್ಕಂಥದ್ದು, ಅಥವಾ ಉಸಿರಾಟದಲ್ಲಿ ತೊಂದರೆ ಇದ್ದರೆ, ಅಥವಾ ಏನಾದರೂ ಎದೆನೋವು ಕಾಣಿಸ್ಕೊಂಡ್ರೆ, ಈ ಕಾರಣಗಳಿದ್ದರೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದು ಪರೀಕ್ಷೆ ಮಾಡಿಸೋದು ಒಳ್ಳೆಯದು. ಓಕೆ. ಈಗಿನ